ಸೊ ನಮ್ಮೂರಲ್ಲಿ ಈ ತರ MLA ಇರೋದು ಬಹಳ ಖುಷಿ. ನಮ್ಮೂರಿಗೆ ನಾನು ಬಂದಿದ್ದಕ್ಕೆ ನಂಗೆ ಇನ್ನೂ ಖುಷಿ ಇದೆ. ಕಲೀಲಣ್ಣ ಎಲ್ಲ ಅವಾಗ್ಲೇ ನೋಡಿದ್ದೀನಿ. ಮಾತ್ರ ಈ ತರ ವಿಡಿಯೋ ಯಾರು ನೋಡ್ಕೊಳ್ಳಿ. ಬೆಸ್ಟ್ MLA ಆಕ್ಚುಲಿ ಮಂಜಣ್ಣ. ನಾನು ಇದೇ ಕಾಲೇಜು, ಸರ್ ಅಲ್ಲೇ ಇದ್ದಾರೆ. ನಾವೇನು ಒಳ್ಳೆ ಸ್ಟೂಡೆಂಟ್ ಅಲ್ಲ. ನನ್ ಮೊದ್ಲು ಚೂಡ್ರೆ ಅಂತ ಹೆಸರಿತ್ತು ಇಲ್ಲಿ ಕೇರ್ಪೇಟೆಯಲ್ಲಿ. ಇವ್ರಿಗೆಲ್ಲ ಗೊತ್ತು, ಇವನು ಪ್ರತಾಪ್ ಎಲ್ಲ ಅವಾಗ ಇದ್ರು. ಏನಂದ್ರೆ ಲೈಫಲ್ಲಿ ಯಾರು ಏನ್ ಬೇಕಾದ್ರೂ ಆಗ್ಬೋದು, ಅದೇನೇ ಹೇಳಕ್ ಹೋಗೋದು. ನಾನು ಇದೇ ರೋಡಲ್ಲಿ ಯಾವ್ದಿದು ಕಾಲೇಜ್ ಚೆನ್ನಾಗದಲ್ಲ ಅಂತ ಓಡಾಡ್ತಿದ್ದೆ ಒಂದು ಟೈಮ್. ಕಾಲೇಜು ಆಕ್ಚುಲಿ ನಮ್ಮ ಬ್ಯಾಚಲ್ಲೇ ಈ ಜೂನಿಯರ್ ಕಾಲೇಜ್ಗೆ ಅಡ್ಡ ಕಾಂಪೌಂಡ್ ಬಂದಿದ್ದು. ಅವಾಗೆಲ್ಲ ನಮ್ ಡಿಯೋ ಗಾಡಿ ಇತ್ತು. ಅವಾಗ ಲೋಕಲ್ ಜಾಸ್ತಿ ಹುಡುಗರುಗಳು ಅಲ್ಲಲ್ಲೇ ಇರ್ತಿದ್ರು. ಅದು ನೋಡಿ 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 ಕಾಲೇಜ್ ಮ್ಯಾನೇಜ್ಮೆಂಟ್ ಕಾಂಪೌಂಡ್ ಹಾಕೊಟ್ರು ಗ್ರೌಂಡ್ಗೆ, ಇದಕ್ಕೆ ಯಾರು ಬರ್ಬೇಡಿ ಅಂತ. ನಮಗೋಸ್ಕರ ಹಾಕಿದ್ದು. ಬಟ್ ಏನಂದ್ರೆ ನಾನು ಯಾವತ್ತೂ ಒಂದು ಲೈನ್ ಇದೆ, ಅಬ್ದುಲ್ ಕಲಾಂ ಸರ್ ಹೇಳ್ತಾರೆ, ಹುಟ್ಟು ದರಿದ್ರವಾಗಿದ್ರು ಸಾವು ಚರಿತ್ರೆ ಆಗಿರ್ಬೇಕಂತ. ನೀವ್ ಯಾರು ಯಾವ ಬ್ಯಾಕ್ ಗ್ರೌಂಡ್ ಅಲ್ಲಿ ಹುಟ್ಟಿದ್ರಿ ಅಂತ ಯಾವ್ದು ಅಲ್ಲ. ಇವಾಗ ನನ್ ಗೆಸ್ಟ್ ಆಗಿ ಬಂದಿರೋದು ನಮ್ಮ ಅಪ್ಪ ಅಮ್ಮನ ಹೆಸರು ಕೇಳ್ಕೊಂಡು, ನನ್ನ ಫ್ಯಾಮಿಲಿ ಕೇಳ್ಕೊಂಡು ನನ್ ಕರ್ದಿಲ್ಲ, ನನಗೋಸ್ಕರ ನನ್ನೇ ಕರೆದಿದ್ದಾರೆ. ನಾನು ಒಂದ್ ಟೈಮ್ ಕುತ್ಕೊಂಡು ಯೋಚನೆ ಮಾಡಿದೆ, ನೀವು ಅಂದ್ರೆ ಸ್ಟೂಡೆಂಟ್ಸ್ ಅಂತ ಹೇಳ್ತಿದ್ದೀನಿ, ನಾವೊಂದ್ಸಲ ಲೈಫಲ್ಲಿ ಹೆಸರು ಮಾಡ್ಬೇಕು ಅಂದ್ರೆ ಏನ್ ಮಾಡೋದು ಅಂತ ಯೋಚನೆ ಮಾಡಿದೆ. ನಾನು ಸುಮ್ಮನೆ ನೀವು ಇದ್ದೀರಾ ಅಂತೇನೆ ಬಿಲ್ಡಪ್ ಮಾತಾಡ್ತಿಲ್ಲ, ನಿಜವಾಗಿ ಯೋಚನೆ ಮಾಡಿದೆ. ಒಂದು ಪಾಲಿಟಿಕ್ಸು, ಅದ್ರಲ್ಲಿ ಹೆವಿ ಕಷ್ಟ ಪಡ್ಬೇಕು, ಹಾಕ್ಬೇಕು, ಆಮೇಲೆ ತುಂಬಾ ರಿಸ್ಕ್, ಅದು ಆಗಲ್ಲ. ಇದ್ರೆಲ್ಲ ಹೆಸರು ಮಾಡಕ್ಕಾಗಲ್ಲ. ನಮ್ದು ಬ್ಯಾಕ್ ಗ್ರೌಂಡ್ ಅಂತ ದೊಡ್ಡದೇನಿಲ್ಲ, ಬೇಡ ಸುಮ್ಮನೆ. ಸ್ಪೋರ್ಟ್ಸ್ ಅನ್ಕೊಂಡೆ, ಇಲ್ಲಿ ಮೈಸೂರು ಡಿವಿಷನ್, ಮಂಡ್ಯ ಡಿವಿಷನ್ ಆಡಿದ್ರೆ ಕಾಲು ಕೈ ಮುರ್ಕೊ ಓಡಾಡ್ತಿರೋರು. ರನ್ನಿಂಗ್ ಓಡಿ ಬಿದ್ದು ನನ್ನ ಕಾಲು ಅದಾಯ್ತು, ಪ್ರೋಟೀನ್ ಹಿಂಗ್ ತಗೋಬೇಕು ಅಂತ. ಇದು ನಮ್ ಆಗಲ್ಲ ಅಂತ ಗೊತ್ತಾಯ್ತು. ಇನ್ನ ಕಲೆ ಅನ್ನೋ ಒಂದೇ ಒಂದು ಭಾಗ ನನಗೆ ಸ್ವಲ್ಪ ಶ್ರಮ ಹಾಕಿ ದೇವರ ಆಶೀರ್ವಾದ, ಅದೃಷ್ಟ ಎಲ್ಲವೂ ಇದ್ರೆ ಕೈ ಹಿಡಿತದೆ ಅಂತ ಅನಿಸ್ತು. ಸೊ ಆಮೇಲೆ ನಾನು ಈ ಕಲೆ ಅನ್ನೋ ಭಾಗಕ್ಕೆ ಹೋಗಿದ್ದು. ಆಮೇಲೆ ಯಾರೋ ಮಿಡ್ ನೈಟ್ ವಿನಯ್ ಕಡೂರ ನಾನು ರಾತ್ರಿ 12:30 ಫೋನ್ ಮಾಡ್ದ, ಮಗ ಕ್ವಶನ್ ಪೇಪರ್ ಸಿಕ್ಕೈತೆ ಬರೀತ್ಯ. ನಾನು ಕ್ವಶನ್ ಪೇಪರ್ ಸಿಗ್ತದ? ನನ್ನ ಮಗ ಸುಮ್ಮನೆ ಬಿಡಿ, ಮಗ ಬರ್ಕೊ ಮಗ ಅಂತ. ನಂಗೆ ಬರ್ಕೊಳಕ್ಕೆ ಬರ್ತಾ ಇಲ್ಲ ಅದು ಕ್ವಶನ್. ನಾನು ನನ್ನ ಪಕ್ಕದ ರೂಮಲ್ಲಿ ಒಬ್ಬ ಬಾಡಿಗೆ ಮೇಲೆ ಇದ್ದ, ಬಡಿ ಬಸವಣ್ಣ ಅಂತ ಅವ್ರ ಮನೇಲಿ. ಅವ್ನು ಎದುರಿಸ್ದೆ, ಸ್ವಲ್ಪ ಬರ್ಕೊ. ಅವನೇನೋ ಬರ್ದ. ಆಮೇಲೆ ಕಡಿಮೆ ಆನ್ಸರ್ ಇರಬೇಕು, ಜಾಸ್ತಿ ಮಾರ್ಕ್ಸ್ ಇರಬೇಕು, ಅದು ಬರೀ ಆನ್ಸರ್ ಅಂತೆ. ಯಾಕಂದ್ರೆ ನಾಳೆನೇ ಎಕ್ಸಾಮ್, ಎಲ್ಲಿ ಓದ್ಲಿ ನಾನು, ಇಂಗ್ಲೀಷೇ ಬರಲ್ಲ. ಆಮೇಲೆ 2 ಮಾರ್ಕ್ಸ್ ಇವಾಗ್ಲೂ ಇದೆ ಅನಿಸ್ತದೆ ಬಯಾಲಜಿಲಿ ಅಲ್ವಾ, ಸ್ಟಾರ್ಟಿಂಗ್ 10 ಕ್ವಶನ್ 2 ಮಾರ್ಕ್ಸ್ಗೆ ಬರ್ತದಲ್ಲ, ಅದಕ್ಕೆಲ್ಲ ಬರ್ಸಿ ರಾತ್ರಿ ಎಲ್ಲ ಹೋಗಿ ನೋಡಿದ್ರೆ ಅದೇ ಕ್ವಶನ್ ಪೇಪರು. ನಾನು ಇದೇ ಬಂದ್ಬಿಟ್ಟೈತೆ, ಟಾಪರ್ಗಳೇ ನನ್ ಕೇಳ್ತವ್ರೆ ತೋರ್ಸೋ ಅಂತ. ಆಮೇಲೆ ಹೆಂಗೋ ಆಗಿ ಪಾಸ್ ಆದೆ. ಆಮೇಲೆ ಡಿಗ್ರಿ ಬಿಡಿ. ಆಮೇಲೆ ನನಗೆ ಇಲ್ಲಿ ಒಂದು ಸ್ವಲ್ಪ ಪೋಲಿ ಆಗ್ಬಿಟ್ಟಿದ್ನಲ್ಲ. ನಮ್ಮಮ್ಮ, ನಿಮ್ಗೆ ನಿಮ್ಮ ಫ್ಯಾಮಿಲಿಗಳು ಪಾಪ ಎಲ್ರದ್ದು ನಮ್ಮ ಥರನೇ ಇರ್ತದೆ. 15,000 ಮಹಾಜನ ಕಾಲೇಜ್ ಫೀಸು, ನಮ್ಮ ತ ದುಡ್ಡಿಲ್ಲ ಕೊಡಕ್ಕೆ. ನಾವಮ್ಮ 10 ರೂಪಾಯಿ ಇದು ಎಲ್ಲ ಬಂಡ್ಲು ತರ ಮಾಡಿ 15,000 ರೂಪಾಯಿ ಅಂದ್ರೆ ಇವಾಗ 9 ಟೋಟಲ್ ಬರ್ತದೆ. ಅವಾಗ ಇಷ್ಟಪ್ಪ 10 ರೂಪಾಯಿ 20 ರೂಪಾಯಿ ಎಲ್ಲ ಸೇರಿ ಇಷ್ಟು ದುಡ್ಡು ತಗೊಂಡು ಹೋಗ್ಬಿಟ್ಟು ಅಡ್ಮಿಷನ್ ಆದೆ. ಅವಾಗ ಏನೋ ಒಂಥರ ನನ್ನ ಮೈಂಡ್ಗೆ ಹೊಡಿತು, ನಾನೇನೋ ಹಾಳಾಯ್ತಿದ್ದೀನಿ ಜೀವನದಲ್ಲಿ ಅಂತ. ಅಷ್ಟು ದುಡ್ಡು ಇತ್ತಲ್ಲ, ಇಷ್ಟಪ್ಪ ಹಿಡ್ಕೊಂಡು ಕೊಟ್ಟಿದ್ನಲ್ಲ ಪಾಪ. ಅವ್ರು ತಿಂತಿದ್ರು, ಏನ್ ಮಾಡ್ತಿರೋ ಪಾಪ, ಕಷ್ಟಪಟ್ಟು ಕೊಟ್ಟಿದ್ರಲ್ಲ ನಮ್ಮಮ್ಮ. ಅದಕ್ಕೋಸ್ಕರ ನಾನು ಡಿಗ್ರಿಲಿ ಓದ್ದೆ. ಹೇಳ್ಬೇಕಂದ್ರೆ ನಾನ್ ಪೋಲಿ ಆಯ್ತಿರೋದಕ್ಕೆ ನಮ್ಮ ಮನೆಯವ್ರು ಇಷ್ಟು ಕಷ್ಟಪಡ್ತಾರಲ್ಲ ಅಂತ. BSc ಸೆಕೆಂಡ್ ಟಾಪರ್ ಆದೆ ಫಸ್ಟ್ ಸೆಮ್. ಆಮೇಲೆ ಕಾಲೇಜ್ಗೆ ಪ್ರೈಮ್ ಮಿನಿಸ್ಟರ್ ಆದೆ. ಆಮೇಲೆ ಸೆಕೆಂಡ್ ಇಯರ್ಗೆ ಸ್ಟೇಟ್ ಲೆವೆಲ್ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಆಯ್ತು. ಥರ್ಡ್ ಇಯರ್ಗೆ ಸ್ಟೇಟ್ ಲೆವೆಲ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಅವಾರ್ಡ್ ಆಯ್ತು. ಆಮೇಲೆ ಟಿವಿಗೆ ಹೋದೆ, ಮಜಾ ಭಾರತ ಡೈರೆಕ್ಷನ್ ಟೀಮ್ ಇದ್ದೆ, ಕಾಮಿಡಿ ಕ್ಲಾಡಿಗೆ ಬಂದೆ. ಇವಾಗ ಸಿನಿಮಾಗಳು ಮಾಡ್ತಾ ಇದ್ದೀನಿ. ತಾವೆಲ್ಲರೂ ಸಹ ಪದವಿಯ ಪಡಿತಾರಂತ ವಿದ್ಯಾರ್ಥಿನಿಯರು. ಹಾಗಾಗಿ ತಮ್ಗೆಲ್ಲರೂ ಸಹ ಪ್ರಬುದ್ಧತೆ ಇದೆ, ಒಳ್ಳೆಯದು ಕೆಟ್ಟದ್ದು ಅಂತ ತೀರ್ಮಾನ ಮಾಡುವಂಥ ಶಕ್ತಿ ಇದೆ. ಬಹುತೇಕ ಗ್ರಾಮೀಣ ಪ್ರದೇಶದ ತಂದೆ ತಾಯಿಗಳು ತಮ್ಮ ಶ್ರಮವನ್ನು ವ್ಯರ್ಥ ಮಾಡಿ ತಮ್ಮ ಮೇಲೆ ಅಪಾರವಾದ ಭರವಸೆ ಇಟ್ಟು ಕಾಲೇಜಿಗೆ ಕಳಿಸ್ತಾರೆ. ಬಹುತೇಕ ನಮ್ಮ ಹೆಣ್ಮಕ್ಳು ಎಲ್ಲರೂ ಸಹ ಬುದ್ಧಿವಂತರಿರ್ತೀರಿ. ಹಾಗಾಗಿ ಒಂದು ಪದವಿಗೆ ತಕ್ಕಂತೆ ನಡ್ಕೊಳ್ಳುವಂಥ ಸ್ವಾಭಾವಿಕ ಗುಣವನ್ನು ತಮಗೆ ಬಂದಿರುತ್ತೆ. ಪ್ರೌಢಾವಸ್ಥೆಯನ್ನು ದಾಟಿ ಬಂದಿರೋದ್ರಿಂದ ಒಳ್ಳೆಯದು ಕೆಟ್ಟದ್ದು ಒಂದು ಯಾವುದೋ ಒಂದು ತೀರ್ಮಾನ ತಗೊಳ್ಳುವಂಥ ಸಾಮರ್ಥ್ಯ ನಿಮಗಿರುತ್ತೆ. ಹಾಗಾಗಿ ನಾನು ಹೇಳೋದಿಷ್ಟೇ, ತಮ್ಮ ಸೋದರಿರಲಿ, ಚಿಕ್ಕವರಿರಲಿ, ದೊಡ್ಡವರಿರಲಿ, ತಮ್ಮ ಸ್ನೇಹಿತರಿರಲಿ, ಬಹುತೇಕ ಬಾಲ್ಯ ವಿವಾಹನ ಆದಷ್ಟು ಬೇಗ ಆದಷ್ಟು ಕಡಿಮೆ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ. ಜೊತೆಗೆ ನಮ್ಮ ತಾಲೂಕಿನಲ್ಲಿ ನಾನು ಶಾಸಕನಾದ್ಮೇಲೆ ಕನಿಷ್ಠ ಪಕ್ಷ 13ರಿಂದ 14 ಮಕ್ಕಳು ಆತ್ಮಹತ್ಯೆ ಪ್ರಸಂಗಕ್ಕೆ ಹೋದಂಥ ಸಂದರ್ಭ ನಮ್ಮ ಕಣ್ಣೆದುರುಗಡೆ ಇದೆ. ಇವತ್ತು ಮನುಷ್ಯನಲ್ಲಿ ಬಹುತೇಕ ಎಂಥ ಸಮಸ್ಯೆನೂ ಸಹ ಸಾಲ್ವ್ ಮಾಡುವಂಥ ಸಾಮರ್ಥ್ಯ ಇದೆ, ಸಂದರ್ಭವೂ ಇದೆ. ಯಾವುದೇ ಸಮಸ್ಯೆಗೆ ಪರಿಹಾರ ಇಲ್ಲದಿರೋದು ಸಮಸ್ಯೆನೇ ಇಲ್ಲ, ಅದಕ್ಕೆ ಪರಿಹಾರ ಸಿಗುತ್ತೆ.
ಯಾರು ಸಹ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ, ಜೊತೆಗೆ ನೀವೆಲ್ಲರೂ ಸಹ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಿಂದ ಬಂದಂಥವರಿಂದ ತಮ್ಮ ಬುದ್ಧಿ ಸಾಮರ್ಥ್ಯ, ಶಕ್ತಿ ಸಾಮರ್ಥ್ಯ ಎಲ್ಲರೂ ಸಹ ಒಂದು ಮಾನಸಿಕ ಸಮರ್ಥ್ಯನೂ ಸಹ ಅಷ್ಟೊಂದು ಪ್ರಬುದ್ಧತೆ ಇರೋದ್ರಿಂದ ಏನಾರ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಮನಸ್ಸಿನಲ್ಲಿದ್ದೀರಿ. ಅಚೀವ್ಮೆಂಟ್ ಮಾಡಲಿಕ್ಕೆ ಶಿಕ್ಷಕರ ಮತ್ತು ಪ್ರಾಂಶುಪಾಲರ ನನ್ನ ಸಹಕಾರವನ್ನು ತಗೊಂಡು ಒಂದು ಅಚೀವ್ಮೆಂಟ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ಈ ವರ್ಷ ಮನೋಹರ್ ಅವರು ಬಂದಿದ್ದಾರೆ. ನೆಕ್ಸ್ಟು ಕಾಲೇಜು ವಾರ್ಷಿಕೋತ್ಸವ ಸಮಾರಂಭವನ್ನು ಮುಂದಿನ ವರ್ಷದ ನಾನು ಸಹ ನಿಮ್ಮ ಜೊತೆ ಒಂದು ಅರ್ಧ ಮುಕ್ಕಾಲು ದಿವಸ ಇದ್ದು ಇನ್ನೂ ಹೆಚ್ಚಿನ ಕಲಾವಿದರನ್ನು ಕರೆಸಿ, ಕಿರುತೆರೆ ಮತ್ತು ಹಿರುತೆರೆ ಕಲಾವಿದರನ್ನು ಕರೆಸಿ ಒಂದು ಉತ್ತಮವಾದ ಒಂದು ವ್ಯವಸ್ಥಿತವಾದ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ ಮಾಡೋಣ. ಪ್ರಾಂಶುಪಾಲರು ಇಲ್ಲೇ ಇರ್ತಾರೆ, ಎಲ್ಲ ಶಿಕ್ಷಕರು ಸಹ ಇಲ್ಲೇ ಇರ್ತಾರೆ. ಅವರೊಡಗೂಡಿ ಒಂದು ಉತ್ತಮವಾಗಿ ಚೆಂದ ಎಲ್ರಿಗೂ ಸಹ ಖುಷಿಯಾಗುವಂಥ ಕಾರ್ಯಕ್ರಮ ಮಾಡೋಣ. ಯಾಕೆ ಅಂತಂದರೆ ಅಂತಿಮ ಪದವಿಯ ವಿದ್ಯಾರ್ಥಿಗಳು ಹೊರಟೋಗ್ತಾರೆ. ಕಾಲೇಜು ವಾರ್ಷಿಕೋತ್ಸವ ಮಾಡಿದಂಥ ಒಂದು ನೆನಪುಗಳು ಫಸ್ಟ್ ಇಯರ್ ಇರ್ಬೋದು, ಸೆಕೆಂಡ್ ಇಯರ್ ಇರ್ಬೋದು, ಅಂತಿಮ ವಿದ್ಯಾರ್ಥಿಗಳಿಗಿರ್ಬೋದು. ಹಾಗಾಗಿ ಆ ಒಂದು ನೆನಪುಗಳು ನಿಮ್ಮ ಲೈಫ್ ಟೈಮ್ ಇರುತ್ತೆ.